ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್. ನಿನ್ನೆ ಆಪ್ತ ಸಚಿವರೊಂದಿಗೆ ರಹಸ್ಯವಾಗಿ ಚರ್ಚಿಸಿದ್ದೇನು, ವಿಚಾರಣೆಗೆ ಹಾಜರಾಗಲು ಸ್ನೇಹಮಯಿಗೆ ಲೋಕಾಯುಕ್ತ ನೋಟಿಸ್. ಈ ಸುದ್ದಿಯನ್ನು ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ನಲ್ಲಿ. ತಮ್ಮ ವಿರುದ್ಧ ಇಡಿಯಲ್ಲಿ ಎಸಿಐಆರ್ ದಾಖಲಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫುಲ್ ಟೆನ್ಷನ್ಗೆ ಒಳಗಾಗಿದ್ದಾರೆ. ನಿನ್ನೆ ರಾತ್ರಿ ತಮ್ಮ ನಿವಾಸ ಕಾವೇರಿಯಲ್ಲಿ ಸಚಿವರು, ಆಪ್ತರು, ಕಾನೂನು ತಜ್ಞರೊಂದಿಗೆ ರಹಸ್ಯ ಚರ್ಚೆ ನಡೆಸಿ ಮುಂದಿನ ರಾಜಕೀಯ ಬೆಳವಣಿಗೆ ಮತ್ತು ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ನಡೆಸಿದ ರಹಸ್ಯ ಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಎಚ್.ಸಿ. ಮಹದೇವಪ್ಪ, ಕೃಷ್ಣ ಬೈರೇಗೌಡ ಹಾಗೂ ಸಿಎಂ ಇಬ್ರಾಹಿಂ ಪಾಲ್ಗೊಂಡಿದ್ರು. ಇಡಿಯಲ್ಲಿ ಇಸಿಐಆರ್ ದಾಖಲಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಢವಢವ ಶುರುವಾಗಿದ್ದು, ಮುಂದೇನು ಮಾಡಬೇಕೆಂಬ ಬಗ್ಗೆ ಕಾನೂನು ತಜ್ಞರಿಂದಲೇ ಸಲಹೆ ಪಡೆದುಕೊಂಡಿದ್ದಾರೆ. ಹದಿನಾಲ್ಕು ಸೈಟ್ಗಳನ್ನ ಹಿಂದಿರುಗಿಸಲು ಮುಡಾಗೆ ಪತ್ರ ಬರೆದಿರುವ ಸಿಎಂ ಪತ್ನಿ ಅವರ ನಿರ್ಧಾರದ ಕುರಿತು ಟಿವಿ9ಗೆ ಪ್ರತಿಕ್ರಿಯಿಸಿರೋ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಸಿದ್ದರಾಮಯ್ಯನವರಿಗೆ ಹೀಗಾಗುತ್ತದೆಯಲ್ಲ ಅಂತ ಬೇಸರದಿಂದ ಮುಡಾ ಸೈಟ್ಗಳನ್ನ ಹಿಂದಿರುಗಿಸಿದ್ದಾರೆ. ಇದು ನಮ್ಮ ಸರ್ಕಾರದಲ್ಲಿ ನಡೆದಿರುವಂತಹ ಪ್ರಕರಣವಲ್ಲ, ಸೈಟ್ ಪಡೆದಿದ್ದು ತಪ್ಪು ಅಂದ್ರು. ಈಗ ಕೊಟ್ಟದ್ದು ತಪ್ಪಲ್ಲವೇ ಅಂತ ಭೈರತಿ ಸುರೇಶ್ ಹೇಳಿದ್ದಾರೆ. ಅಲ್ಲ, ತಪ್ಪು ಮಾಡದೇ ಇದ್ರೆ ಯಾಕೆ ಕೊಡ್ತಾ ಇದ್ರು ಅಂತ ಒಂದು ಹೊಸ ವಾದ ಬರುತ್ತೆ. ಇದರಿಂದ ಕೇಸ್ ಮೇಲೆ ಪರಿಣಾಮ ಬೀಳಲ್ಲ ಅಂತ ಹೇಳೋದು ವಿಪಕ್ಷದವರು. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಸಿಐಆರ್ ದಾಖಲಿಸಿರುವುದಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಕೇಸ್ ಹೆಣೆದು ಕೆಳಗಿಳಿಸಲು ಯತ್ನ, ಒಕ್ಕೂಟ ವ್ಯವಸ್ಥೆಯಲ್ಲಿ ಇಂತಹ ನಿರ್ಲಜ್ಜ, ಅಸಾಂವಿಧಾನಿಕ ಕೃತ್ಯ ಸಹಿಸಲಾಗಲ್ಲ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ. ನಾವು ಇದನ್ನ ಸುಮ್ಮನೆ ಬಿಡುವುದಿಲ್ಲ, ಹೋರಾಟ ಮಾಡ್ತೇವೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಯಲ್ಲಿ ಎಸಿಐಆರ್ ದಾಖಲಾಗಿರೋದು ರಾಜಕೀಯ ಪ್ರೇರಿತ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಸಿದ್ದರಾಮಯ್ಯ ಮೇಲೆ ವಿನಾಕಾರಣ ದೂರು ದಾಖಲಾಗ್ತಿದೆ, ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬರುವ ಯತ್ನ ಮಾಡ್ತಿದ್ದಾರೆ, ಎಷ್ಟೇ ಪ್ರಕರಣ ದಾಖಲಾದ್ರೂ ಸಹ ಅದನ್ನ ಎದುರಿಸ್ತೇವೆ ಅಂತ ಉಗ್ರಪ್ಪ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ಹಿಂಬಾಗಿಲಿನಿಂದ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿತಕ್ಕಂಥದಕ್ಕೆ ಎಲ್ಲ ರೀತಿಯ ಕಾನ್ಸ್ಪಿರಸಿಯನ್ನ ಇವತ್ತು ಮಾಡಿರತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿರುವ ಸ್ನೇಹಮಯಿ ಕೃಷ್ಣಾಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ನೀಡಿದ್ದಾರೆ. ವಾಟ್ಸ್ಆಪ್ ಮೂಲಕ ಸ್ನೇಹಮಯಿ ಕೃಷ್ಣಾಗೆ ನೋಟಿಸ್ ನೀಡಿರುವ ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಇಂದು ಬೆಳಿಗ್ಗೆ 7:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ನಿನ್ನೆ ಮೈಸೂರು ಲೋಕಾಯುಕ್ತ ಕಚೇರಿಗೆ ಬಂದಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣ ಹಲವು ದಾಖಲೆಗಳನ್ನ ನೀಡಿದ್ದಾರೆ. ಬಳಿಕ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ದೂರುದಾರ, ಇದು ಆರಂಭವಷ್ಟೇ, ಅಂತ್ಯವಲ್ಲ, ಫಲಾನುಭವಿಗಳಿಗೆ ಸೈಟ್ ತಲುಪುವವರೆಗೂ ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಆರಂಭ ಇದು. ಆರೋಪಿಗಳಿಗೆ ಶಿಕ್ಷೆಯಾಗಿ ನಾನೇನು ಅನ್ಕೊಂಡಿದ್ದೀನಿ ಆ ನಿವೇಶನಗಳು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಅರ್ಹ ಫಲಾನುಭವಿ ಕೊಡೋವರೆಗೂ ಕೂಡ ನಿರಂತರವಾಗಿ ನಡೀತಾ ಹೋಗಿದೆ ಈ ಪ್ರಕ್ರಿಯೆ. ಎಚ್ಡಿಕೆ ವಿರುದ್ಧ ಹೇಳಿಕೆಗೆ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಎಚ್ಡಿ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಎಡಿಜಿಪಿ ಚಂದ್ರಶೇಖರ್ ಪತ್ರದಲ್ಲಿನ ಪದ ಬಳಕೆಯ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಐಪಿಎಸ್ ಅಧಿಕಾರಿಯಾಗಿ ಸೇವಾ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಪರಿಶೀಲಿಸಿ ಚಂದ್ರಶೇಖರ್ ವಂಚನೆಗಳ ಬಗ್ಗೆ ಸ್ವತಂತ್ರ ಇಲಾಖಾ ತನಿಖೆ ನಡೆಸಬೇಕು. ಚಂದ್ರಶೇಖರ್ ಕರ್ನಾಟಕ ಕೇಡರ್ ಅಲ್ಲದಿದ್ರೂ ಇಲ್ಲಿ ಇರಲು ನಿಯಮ ಉಲ್ಲಂಘಿಸಿದ್ದಾರೆ ಅಂತ ಪರಿಶೀಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಪತ್ರ ಜೆಡಿಎಸ್ ನಾಯಕರನ್ನ ಕೆರಳಿಸಿದೆ. ಕೇಂದ್ರ ಸಚಿವರಿಗೆ ಅಪಮಾನ ಮಾಡಲಾಗಿದೆ ಅಂತ ಚಂದ್ರಶೇಖರ್ ವಿರುದ್ಧ ಕ್ರಮಕ್ಕೆ ಜೆಡಿಎಸ್ ನಿಯೋಗ ಸಿಎಸ್ಗೆ ದೂರು ನೀಡಿದೆ. ರಾಜ್ಯ ಬಿಜೆಪಿ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತಿದೆ. ಎಡಿಜಿಪಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದೆ. ಯಾವುದೇ ಒಬ್ಬ ಅಧಿಕಾರಿ, IAS ಇರ್ಬೋದು, IPS ಅಧಿಕಾರಿ, ಈ ಥರ ಕಾನೂನಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಈ ರೀತಿ ಅಧಿಕಾರಿ ಮೇಲೆ ಕೇಂದ್ರ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು, ರಾಜ್ಯ ಸರ್ಕಾರನೂ ಕ್ರಮ ತೆಗೆದುಕೊಳ್ಬೇಕು.